Good morning, students. See, in the last class, we were discussing about inductive effect, electron displacement effects in organic reactions. See, organic molecules. See, in that already we have seen inductive effect. What is inductive effect and types of inductive effect and examples for the groups or atoms showing plus I effect and minus I effect. Is it right? Now, let us come to the second one, resonance effect or mesomeric effect. Resonance effect or mesomeric effect. Or you may call it as R effect, andre resonance effect. Mesomeric effect andre M effect ಅಂತ ಹೇಳಿ ಕರೀತೀವಿ. ಆಯ್ತಾ? See, first let us see the definition. The polarity produced in a molecule of conjugated system due to interaction between two pi bonds or a pi bond and lone pair of electrons is called as resonance effect or that is also called as mesomeric effect. And it is a permanent effect. It is a permanent effect. See, let us look into the meaning of definition what we have written. Polarity produced. Polarity ಅಂದ್ರೆ ಏನ್ರಿ? Charges. Positive charge ಮತ್ತು negative charge create ಆಗೋದಕ್ಕೆ polarity produced ಅಂತ ಹೇಳ್ತೀವಿ. Polarity ಅಂದ್ರೆ charge. Polarity produced in a molecule of conjugated system. Conjugated system ಅಂದ್ರೆ ಯಾವುದು? ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತಾರೆ. ಯಾವ್ದಪ್ಪ ಅಂತಂದ್ರೆ see here benzene ring. ಏನೈತಿ? hexagonal ring ಐತಿ. hexagonal ring ಒಳಗ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಈ ರೀತಿ ಏನಿಲ್ಲ ಇದಕ್ಕೆ ಕಾಂಜುಗೇಟೆಡ್ ಸಿಸ್ಟಮ್ ಅಂತ ಹೇಳ್ತೀವಿ. ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಅಥವಾ ಇದನ್ನ ಹಿಂಗೆ ಬರೀತೀವಿ. ಯಾವುದು? ಒಂದು ಓಪನ್ ಚೈನ್ ಕಾಂಪೌಂಡ್ ಅಂದ್ರೆ ಕಾರ್ಬನ್ ಡಬಲ್ ಬಾಂಡ್, ನೆಕ್ಸ್ಟ್ ಮತ್ತೆ ಸಿಂಗಲ್ ಬಾಂಡ್, ಮತ್ತೆ ಡಬಲ್ ಬಾಂಡ್, ಮತ್ತೆ ಸಿಂಗಲ್ ಬಾಂಡ್, ಮತ್ತೆ ಡಬಲ್ ಬಾಂಡ್, ಮತ್ತೆ ಸಿಂಗಲ್ ಬಾಂಡ್ ಈ ರೀತಿ ಬರುತ್ತೆ. ಅಲ್ಟರ್ನೇಟ್ ಆಗಿ ಡಬಲ್ ಬಾಂಡ ಸಿಂಗಲ್ ಬಾಂಡ ಬಂದು ಅಂದ್ರೆ ಮೊದಲ ಡಬಲ್ ಬಾಂಡ್, ಆಮೇಲೆ ಸಿಂಗಲ್ ಬಾಂಡ್, ಮತ್ತೆ ಡಬಲ್ ಬಾಂಡ್, ಮತ್ತೆ ಸಿಂಗಲ್ ಬಾಂಡ್, ಮತ್ತೆ ಡಬಲ್ ಬಾಂಡ್, ಮತ್ತೆ ಸಿಂಗಲ್ ಬಾಂಡ್, ಅಥವಾ ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್, ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಆದ ನಂತರ ಸಿಂಗಲ್ ಬಾಂಡ್ ಬರಬೇಕು, ಸಿಂಗಲ್ ಬಾಂಡ್ ಆದ ನಂತರ ಮತ್ತೆ ಡಬಲ್ ಬಾಂಡ್ ಬರಬೇಕು. ಈ ರೀತಿ ಅಲ್ಟರ್ನೇಟಿವ್ ಆಗಿ ಇರತಕ್ಕಂತ ಇದೇನು ಸಿಸ್ಟಮ್ ಅಂತ ಇದಕ್ಕೆ ಅಥವಾ ಇದಕ್ಕೆ ನಾವೇನಂತ ಹೇಳ್ತೀವಿ? ಕಾಂಜುಗೇಟೆಡ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಇದಕ್ಕೆ ಏನಂತ ಹೇಳಿ ಕರಿತೀವಿ? ಕಾಂಜುಗೇಟೆಡ್ ಸಿಸ್ಟಮ್. ಎ ಸಿಸ್ಟಮ್ ಹ್ಯಾವಿಂಗ್ ಅಲ್ಟರ್ನೇಟ್ ಡಬಲ್ ಬಾಂಡ್ ಅಂಡ್ ಸಿಂಗಲ್ ಬಾಂಡ್.
A system having alternate double bond and single bond, conjugated system. Next, due to interaction between ಈ polarity ಯಾಕೆ ಕ್ರಿಯೇಟ್ ಆಕತಿ ಕಾಂಜುಗೇಟೆಡ್ ಮಾಲಿಕ್ಯೂಲ್ ಒಳಗ ಕಾಂಜುಗೇಟೆಡ್ ಸಿಸ್ಟಮ್ ಒಳಗ ಯಾಕೆ ಅಂತಂದ್ರೆ ಡ್ಯೂ ಟು ಇಂಟರಾಕ್ಷನ್ ಬಿಟ್ವೀನ್ ಟೂ ಪೈ ಬಾಂಡ್ಸ್. ಇವೆರಡು ಪೈ ಬಾಂಡ್ ಒಂದಕ್ಕೊಂದ ಇಂಟರಾಕ್ಷನ್ ಮಾತಾಡಬಹುದು. ನೀ ಅಲ್ಲಿ ಹೋಗು ನಾ ಇಲ್ಲಿ ಹೋಗ್ತೀನಿ ಅಂತ ಹೇಳಿ ಶಿಫ್ಟಿಂಗ್ ಆಗುವುದು, ಅದಕ್ಕೆ ಇಂಟರಾಕ್ಷನ್ ಅಂತ ಹೇಳ್ತೀವಿ. ಇಂಟರಾಕ್ಷನ್ ಬಿಟ್ವೀನ್ ಎರಡು ಪೈ ಬಾಂಡ್ ಆಗಿರಬಹುದು ಅಥವಾ ಒಂದು ಪೈ ಬಾಂಡ್ ಇನ್ನೊಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಹಂಗಂದ್ರೆ ಏನ, ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತಾನೆ. ಇಲ್ಲಿ ಈ ಬೆಂಜಿನ್ ರಿಂಗ್ ಮ್ಯಾಗ ಎಕ್ಸ್ ಅಂತಕ್ಕಂತ ಒಂದು ಸಬ್ಸ್ಟಿಟ್ಯೂಯೆಂಟ್ ಐತಿ. ಎಕ್ಸ್ ಅಂತಕ್ಕಂತ ಒಂದು ಸಬ್ಸ್ಟಿಟ್ಯೂಯೆಂಟ್ ಇದರ ಮ್ಯಾಗ ಈಗ ಈ ರೀತಿಯಾಗಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನಾವು ಗುರ್ತ ಮಾಡ್ತೀವಿ. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಈ ರೀತಿಯಾಗಿ ಗುರ್ತ ಮಾಡ್ತೀವಿ. ಗುರ್ತ ಮಾಡಿದಾಗ ಈಗ ನೋಡಿ ಇಂಟ್ರಾಕ್ಷನ್ ಈಗ ಇದು ಇಲ್ಲಿ ಶಿಫ್ಟ್ ಆಗುತ್ತೆ. ಹೌದಾ? ಅವಾಗ ಏನಕ್ಕಪ್ಪ ಅಂತಂದ್ರೆ ಈ ಪೈ ಬಾಂಡ್ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಗ್ತಾವ. ಇದೇನಿದೆ ಇಂಟ್ರಾಕ್ಷನ್ ಬಿಟ್ವೀನ್ ಇದು ಲೋನ್ ಪೇರ, ಇದು ಪೈ ಬಾಂಡ್. ಹೇಳೋದಾಯ್ತು, ಇದು ಲೋನ್ ಪೇರ, ಇದು ಪೈ ಬಾಂಡ್, ಅವೆರಡು ಇಂಟ್ರಾಕ್ಷನ್ ಆಗಿರ್ತಾವ. ನಾನ ಇಲ್ಲಿ ಶಿಫ್ಟ್ ಹಾಕಿನಿ, ನೀವು ಮುಂದೆ ಎಲ್ಲರ ಜಾಗ ನೋಡ್ಕೊ ಅಂತ ಹೇಳ್ತೇನೆ. ಈಗ ನೆಕ್ಸ್ಟ್ ಸ್ಟ್ರಕ್ಚರ್ ಯಾವ್ದು ಬರ್ತದೆ ನೋಡಿ. ನೆಕ್ಸ್ಟ್ ಸ್ಟ್ರಕ್ಚರ್ ಇಲ್ಲಿ ಡಬಲ್ ಬಾಂಡ್ ಬಂತು, ಎಕ್ಸ್ ಆತು. ಹೌದಾ? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಈಗ ತನ್ನ ಎಲೆಕ್ಟ್ರಾನ್ ಇಲ್ಲಿ ಕೊಟ್ಟೈತೆ ಅಂತ ಇದ್ರ ಮ್ಯಾಗ ಪಾಸಿಟಿವ್ ಚಾರ್ಜ್ ಬಂತು. ಇಲ್ಲಿ ಬಾಂಡಿಂಗ್ ಒಳಗೆ ಇನ್ವಾಲ್ವ್ ಆಗಿತ್ತಲ್ಲ, ಈ ಅಟಮ್ ಬಿಟ್ಟು ಹೋಗಿ ಬಾಂಡಿಂಗ್ ಒಳಗೆ ಇನ್ವಾಲ್ವ್ ಆಗ್ತದ, ಅದ್ರ ಮ್ಯಾಗ ಪಾಸಿಟಿವ್ ಚಾರ್ಜ್ ಬಂತು. ಈಗ ಇಲ್ಲಿ ಬಾಂಡ್ ಪೊಸಿಷನ್ ಇದ್ರೆ ಅಟಮ್ ಪೊಸಿಷನ್ ಶಿಫ್ಟ್ ಆಗಿದೆ, ನೆಗೆಟಿವ್ ಚಾರ್ಜ್. ಏನು ಉಳಿದಿತ್ತು? ಈ ಬಾಂಡ್ ಮತ್ತೆ ಈ ಬಾಂಡ್ ಆಸ್ ಇಟ್ ಇಸ್. ಇದು ಒಂದೇ ಸ್ಟ್ರಕ್ಚರ್. ಇದರಿಂದ ಇದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಅಗೇನ್ ಇದು ಒಂದು ನೆಗೆಟಿವ್ ಚಾರ್ಜ್ ಅಂದ್ರೆ ಎರಡು ಎಲೆಕ್ಟ್ರಾನ್, ಪೇರ್ ಆಫ್ ಎಲೆಕ್ಟ್ರಾನ್, ಲೋನ್ ಪೇರ್ ಎಲೆಕ್ಟ್ರಾನ್ ಅಂತ ಹೇಳ್ತಾರೆ. ಅದು ಅಟಮ್ ನಿಂದ ಬಾಂಡ್ ಪೊಸಿಷನ್ ಬಂತು, ಇನ್ನ ಇದು ಏನಕ್ಕೆ ಬಾಂಡ್ ಟು ಅಟಮ್ ಪೊಸಿಷನ್ ಬಂತು. ನೆಕ್ಸ್ಟ್ ಸ್ಟ್ರಕ್ಚರ್ ನೋಡಿ ಯಾವ ರೀತಿ ಆಗಿದೆ. ಲೆಟ್ ಮಿ ರೈಟ್ ಇಟ್ ಲೈಕ್ ದಿಸ್. ಇಲ್ಲಿ ನೆಗೆಟಿವ್ ಚಾರ್ಜ್ ಬಂತು, ಇದು ಡಬಲ್ ಬಾಂಡ್ ಎಕ್ಸ್. ಹೌದಾ? ಅದನ್ನ ಎರಡು ಲೋನ್ ಪೇರ್ ಎಲೆಕ್ಟ್ರಾನ್ ಅದಾವ, ಪಾಸಿಟಿವ್ ಚಾರ್ಜ್ ಇದೆ, ಇದೊಂದು ಬಾಂಡ್, ಇದೊಂದು. ಹೇಳಿತು. ನೆಕ್ಸ್ಟ್ ಮತ್ತೊಂದು ಸ್ಟ್ರಕ್ಚರ್ ಇಲ್ಲಿಂದ ಇಲ್ಲಿ ಕಂಟಿನ್ಯೂ, ಅದನ್ನ ನಾನು ಮುಂದೆ ಬರೆಸ್ತೇನೆ. ತಿಳಿತಾ? ಹೇಳೋದಾಯ್ತು. ಏನಿದು? ಇಂಟ್ರಾಕ್ಷನ್ ಬಿಟ್ವೀನ್ ಎ ಪೈ ಬಾಂಡ್ ಅಂಡ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಈ ರೀತಿ ಇಂಟ್ರಾಕ್ಷನ್ ಆಗುವುದರಿಂದ ಈ ಕಾಂಜುಗೇಟೆಡ್ ಸಿಸ್ಟಮ್ ಅಂದ್ರೆ ಆಲ್ಟರ್ನೇಟ್ ಡಬಲ್ ಬಾಂಡ್ ಮತ್ತು ಸಿಂಗಲ್ ಬಾಂಡ್ ಅನ್ನು ಹೊಂದಿರತಕ್ಕಂತ ಮಾಲಿಕ್ಯೂಲ್ ಒಳಗೆ ಪೊಲಾರಿಟಿ ಕ್ರಿಯೇಟ್ ಆತಂದ್ರ ಅದಕ್ಕೆ ನಾವೇನು ಕರಿತೀವಿ? ರೆಸೋನೆನ್ಸ್ ಇಫೆಕ್ಟ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ದ ಡೆಫಿನೇಷನ್. ಕ್ಲಿಯರ್ ಆಯ್ತೇನ್ರಿ? ಹೂನು ಇಲ್ಲ ಹಾನೂ ಇಲ್ಲ. ಯಾಕಂದ್ರೆ ನೀವು ಕ್ಲಾಸ್ ರೂಮ್ನಾಗ ಇಲ್ಲ ನಿಮ್ಮ ಮನ್ಯಾಗ ಕೂತು ಟಿವಿನ ವಿಡಿಯೋ ನೋಡಾಕ್ತೀರಿ. ಇದು ಇನ್ನು ಸ್ವಲ್ಪ ದಿವಸ ಏನಾಗೋದಕ್ಕೆ ಜನವರಿ 1ರಿಂದ ಶಾಲಾ ಕಾಲೇಜುಗಳನ್ನ ಚಾಲೂ ಮಾಡಬೇಕು ಅಂತ ಹೇಳಿದ ಸರ್ಕಾರ ನಿರ್ದೇಶನವನ್ನ ಕೊಡ್ತಾ ಇದೆ. ಯಾವುದರೊಂದಿಗೆ? ಕೋವಿಡ್-19 ಸುರಕ್ಷತಾ ಕ್ರಮಗಳನ್ನು ಅಳವಡಿಸಿಕೊಂಡು ನಿಮ್ಮ ತಂದೆ ತಾಯಿ ಪಾಲಕರು ಪೋಷಕರು ನಿಮ್ಮನ್ನ ಶಾಲೆಗೆ ಕಳಿಸ್ಕೊಡಕ್ ಒಪ್ಪಿದ್ರಂದ್ರ ಒಪ್ಪಿಗೆ ಪತ್ರದೊಂದಿಗೆ ಅವ್ರಂತೂ ಈಗ 8 ತಿಂಗಳಾತ್ರಿ, ಬ್ಯಾಸರ ಆಗೈತಿ, ನೀವು ಮನ್ಯಾಗ ಕೂತ್ ಮೊದಲು ಹೋಗ್ರಿ ಅವ್ರು. ಅದಕ್ಕೆ ತಯಾರಿ ಒಳಗಿರ್ರಿ. ಆಯ್ತಾ? ಸಿ ಈಗೇನಪ್ಪ ಅಂತಂದ್ರೆ ಟೈಪ್ಸ್ ಆಫ್ ರೆಸೋನೆನ್ಸ್ ಇಫೆಕ್ಟ್. ಟೈಪ್ಸ್ ಆಫ್ ರೆಸೋನೆನ್ಸ್ effects. Types of resonance effects. See, first one plus or effect ಅಂದ್ರೆ positive resonance effect. Plus or effect or positive resonance effect. Okay? What is the definition? Plus or effect? In this effect, comma, transfer of electron pair
electron pair takes place away from the substituent atom or substituent group in the conjugated molecule. Is it right? That is what we call it as plus R effect, positive resonance effect, ಅಥವಾ plus M effect, positive mesomeric effect. ಎಕ್ಸಾಂಪಲ್ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಆಮೇಲೆ ಗ್ರೂಪ್ಸ್ ಯಾವ್ಯಾವ ಗ್ರೂಪ್ಸ್ ಈ ರೀತಿಯಾದಂತಹ ಈ ಒಂದು ಪ್ಲಸ್ ಆರ್ ಎಫೆಕ್ಟ್ ಅನ್ನು ಪ್ರೊಡ್ಯೂಸ್ ಮಾಡ್ತಾವ ಅನ್ನೋದನ್ನು ಕೂಡ ನೋಡೋಣ. ಇಲ್ಲಿ ಬ್ರೋಮೋಬೆಂಜಿನ್ ಯಾವ್ದ್ರಿ? ಬ್ರೋಮೋಬೆಂಜಿನ್. ಈಗ ಏನ್ ಮಾಡೋ ಇಂಟ್ರಾಕ್ಷನ್, ಇದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇಲ್ಲೇ ಶಿಫ್ಟ್ ಆಯ್ತು. ಅವಾಗ ಇದು ಬಾಂಡ್ ಹೌದಾ, ಕಾರ್ಬನ್ ನಡುವೆ ಇರ್ತಕ್ಕಂಥ ಬಾಂಡ್ ಏನಾಯ್ತಪ್ಪ ಅಂದ್ರೆ ಬಾಂಡ್ ಪೊಸಿಷನ್ ಇದ್ರೆ ಅಟಮ್ ಪೊಸಿಷನ್ಗೆ ಶಿಫ್ಟ್ ಆಯ್ತು. ಸಿ ಹೇಳಿದ್ರ ನೆಕ್ಸ್ಟ್ ಯಾವ ರೀತಿ ಬರ್ತೈತಿ ಅನ್ನೋದು ನೋಡೋದಾದ್ರೆ ಈಗೇನಾದ್ರಿ ಇಲ್ಲೇ ಬ್ರೋಮಿನ ಮತ್ತು ಬೆಂಜಿನ್ ರಿಂಗ್ ನಡು ಡಬಲ್ ಬಾಂಡ್ ಬಂತು. ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಯಾಸ್ ಇಟ್ ಇಸ್ ಅದಾವ, ಮೂರಿದ್ದು ಮೂರೊಳಗೆ ಒಂದು ಶಿಫ್ಟ್ ಆಗೈತಿ. ಇದು ಪಾಸಿಟಿವ್ ಚಾರ್ಜ್ ಬಂತು. ಆಮೇಲೆ ಇದು ಈ ಕಡೆ ಇಲ್ಲಿ ಶಿಫ್ಟ್ ಆಗೈತೆ ಅಂದ್ರೆ ಈ ಅಟಮ್ ಮ್ಯಾಗ ನೆಗೆಟಿವ್ ಚಾರ್ಜ್ ಬಂತು. ಇವು ಎರಡು ಬಾಂಡ್ ಯಾಸ್ ಇಟ್ ಇಸ್ ಅದಾವ. ಆಯ್ತಾ? ನೆಕ್ಸ್ಟ್ ನೋಡಿ, ಈಗ ಈ ಕಡೆಯಿಂದ ಅಂದ್ರೆ ಅಟಮ್ ನಿಂತ್ರ ಬಾಂಡ್ ಪೊಸಿಷನ್, ಬಾಂಡ್ ನಿಂತ್ರ ಅಟಮ್ ಪೊಸಿಷನ್. ಮೂರನೇ ಸ್ಟ್ರಕ್ಚರ್ ಏನ್ ಬರ್ತೈತಿ ಅಂತಂದ್ರ ನೋಡ್ರಿ, ಬೆಂಜಿನ್ ರಿಂಗ್. Is it clear? See, ಈಗ ಇಲ್ಲೇ ಡಬಲ್ ಬಾಂಡ್ Br ಇಲ್ಲೇ ಪಾಸಿಟಿವ್ ಚಾರ್ಜ್ ಐತಿ. ಈಗ ಏನಾಗೈತಪ್ಪ ಅಂದ್ರ ಇಲ್ಲಿಂದ ಇಲ್ಲಿಗೆ ಬಾಂಡಿಗೆ ಶಿಫ್ಟ್ ಆಯ್ತು. ಇಲ್ಲಿ ಡಬಲ್ ಬಾಂಡ್ ಬಂತು. ಈಗ ಈ ಬಾಂಡ್ ದಿಂದ ಅಟಮ್ ಬಂದೈತೆ ಅಂತಲೇ ಇಲ್ಲೇ ನೆಗೆಟಿವ್ ಚಾರ್ಜ್ ಬಂತು. ಆಮೇಲೆ ಇದು ಆಸ್ ಇಟ್ ಇಸ್ ಐತಿ. ನೆಕ್ಸ್ಟ್ ಸ್ಟ್ರಕ್ಚರ್ ಈಗ ನೋಡಿ ಏನಾಗ್ತದೆ ಆಯ್ತಾ? ಸಿ ಈಗ ಇಲ್ಲೇ ಅಟಮ್ ಟು ಬಾಂಡ್ ಪೊಸಿಷನ್ಗೆ, ಇದು ಬಾಂಡ್ ಟು ಅಟಮ್ ಪೊಸಿಷನ್. Now the structure is like this one. ಆಯ್ತಾ? ಇದು ಡಬಲ್ ಬಾಂಡ್ Br, ಎರಡು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಪಾಸಿಟಿವ್ ಚಾರ್ಜ್ ಆಸ್ ಇಟ್ ಇಸ್. ಇನ್ನೇನ್ ಮಾಡ್ರಿ, ಇಲ್ಲೇ ಬಾಂಡ್ ಐತಿ. ಇದು ಅಟಮ್ ಟು ಬಾಂಡ್ ಪೊಸಿಷನ್ ಶಿಫ್ಟ್ ಆಗೈತಿ. ಇದು ಬಾಂಡ್ ನಿಂತ್ರ ಅಟಮ್ ಪೊಸಿಷನ್ ಶಿಫ್ಟ್ ಆಗೈತಿ. ಲಾಸ್ಟ್ ಮತ್ತೆ ಏನಾಗೈತಪ್ಪ ಅಂದ್ರೆ ಆಸ್ ಇಟ್ ಈಸ್. ಇದು ಈ ಕಡೆ ಶಿಫ್ಟ್ ಆತಂದ್ರೆ ಮತ್ತೆ ಹೊಳ್ಳಿ ಇದು ಈ ಕಡೆ ಶಿಫ್ಟ್ ಆಗೈತಿ. ಇದಕ್ಕೆ ಏನಂತ ಹೇಳ್ತೀವಿ ನಾವು? ಲಾಸ್ಟ್ ಸ್ಟ್ರಕ್ಚರ್. ಯಾವ ರೀತಿ ಬರ್ತೈತಿ ನೋಡಿ. ಸಿ ಈಗ Br again now it will have 3 lone pairs of electrons. ಇದು ಏನಪ್ಪಾ ಅಂತಂದ್ರೆ this is what we call it as ಪಾಸಿಟಿವ್ ರೆಸೊನೆನ್ಸ್ ಎಫೆಕ್ಟ್. ಯಾಕಂತಂದ್ರೆ ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಈ ಸಬ್ಸ್ಟಿಟ್ಯೂಟ್ ಆಟಮ್ ಅನ್ನು ಬಿಟ್ಟು ದೂರ ಹೊಂಟೈತಿ. ಅದಕ್ಕೆ ಪ್ಲಸ್ ಆರ್ ಎಫೆಕ್ಟ್. ಯಾಕಂದ್ರೆ ಇದ್ರ ಮ್ಯಾಗ ಚಾರ್ಜ್ ಇರುತ್ತೆ, ಪಾಸಿಟಿವ್ ಚಾರ್ಜ್. ಸಬ್ಸ್ಟಿಟ್ಯೂಟ್ ಗ್ರೂಪ್ ನಾಗ ಇರ್ಬೇಕು ಪಾಸಿಟಿವ್ ಚಾರ್ಜ್ ಬರುತ್ತೆ. ಅದ್ರ ಮ್ಯಾಗ ಪಾಸಿಟಿವ್ ಚಾರ್ಜ್ ಬರ್ಬೇಕಾರ ಇಲೆಕ್ಟ್ರಾನ್ಸ್ ಏನಾಗಬೇಕು, ಅದನ್ನ ಬಿಟ್ಟು ದೂರ ಹೋಗ್ಬೇಕು. ಹೋಗ್ಯಾವ ಆಯ್ತಾ? ಸಿ ಎಕ್ಸಾಂಪಲ್ಸ್ ಆಫ್ ಗ್ರೂಪ್ಸ್ showing plus R effect. ಯಾವ್ಯಾವ?
ನೋಡಿ ಒಂದು X ಅಂತ ಹೇಳಿ ತಗೊಂಡಿ ಅಂದ್ರೆ here X means halogen. ಅದರೊಳಗೂ ಯಾವ್ದಪ್ಪ ಅಂದ್ರೆ ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ತಿಳಿತಾ? ಆಮೇಲೆ OH ಗ್ರೂಪ್ ಆಲ್ಕೋಹಾಲಿಕ್ ಗ್ರೂಪ್ ಇತ್ತಂದ್ರೆ ಆಮೇಲೆ OR ಡ್ಯಾಶ್ ಗ್ರೂಪ್, OR ಡ್ಯಾಶ್ ಗ್ರೂಪ್ ಅಲ್ಕಾಕ್ಸಿ ಗ್ರೂಪ್ ಇತ್ತಂದ್ರೆ ದೆನ್ NH2 ಗ್ರೂಪ್ ಅಮಿನೋ ಗ್ರೂಪ್ ಇತ್ತಂದ್ರೆ ಎಕ್ಸೆಟ್ರಾ. ಹೌದಾ? ಇದೇನಪ್ಪ ಅಂದ್ರೆ these are the groups showing examples for the groups showing plus or effect, positive resonance effect. Now let us come to negative resonance effect. Negative resonance effect. Negative resonance effect. ಇದಕ್ಕೆ ಏನಂತ ಹೇಳ್ತೀವಪ್ಪ ಅಂತಂದ್ರೆ ಈ resonance effect it is delocalization of electron pair. ನೋಡಿ displacement ಅಂದ್ರೆ ಬೇರೆ, delocalization ಅಂದ್ರೆ ಬೇರೆ. displacement ಅಂತಂದ್ರೆ ಈಗ ನೀವು ಕಾಲೇಜ್ ನಾಗ ಇದ್ರಿ ಅಂತಂದ್ರೆ ನಿಮಗೆ ನನಗೆ ತೋರ್ಸಕ್ ಬಾ ಅನ್ಕೊಳಕ್ಕಿಂತ ಹೆಂಗಪ್ಪ ಅಂತಂದ್ರೆ ಏನ್ ಮಾಡ್ತಿದ್ನಿ, ಈಗ ಒಂದು ಡೆಸ್ಕ್ ನಾಗ ಇಬ್ರು ಹುಡುಗರು ಕುಂತೀರಿ, ಹೌದಾ? ನಡು ಏನ್ ಮಾಡ್ಕೊಂಡಿರಪ್ಪ ಅಂತಂದ್ರೆ ನಿಮ್ಮ ಬ್ಯಾಗ್ ಒಳಗೆ ಇಟ್ಕೊಂಡು ಕೂತೀರಿ. ಆ ಒಂದು ಸಂದರ್ಭದಾಗ ನಾನು ಏನ್ ಹೇಳ್ತೀನಿ, ಅಥವಾ ನೀವಿಬ್ರು ಕೂಡಿ ಕುಂತೀರಿ, ಹೌದಾ? ನಡು ಬ್ಯಾಗ್ ಒಳಗೆ ಇಟ್ಕೊಂಡಿಲ್ಲ, ಕೂಡಿ ಕುಂತೀರಿ. ಈಗ ನಮಗೆ ಏನ್ ಮಾಡ್ಬೇಕಾಗೈತಿ, COVID-19 ದೃಷ್ಟಿಯಿಂದ, ಸುರಕ್ಷತಾ ದೃಷ್ಟಿಯಿಂದ ನಡು ಅಂತರ ಕಾಪಾಡಬೇಕಾಗೈತಿ. ಅದಕ್ಕೆ ನೀವಿಬ್ರು ಏನ್ ಕೂಡಿ ಕುಂತೀರಿ, ಸರಿ ರೀ, ನಡು ನಿಮ್ ಬ್ಯಾಗ್ ಇಟ್ಕೋರಿ ಅಂದ್ರೆ ಅಂತರ ಮೇಂಟೈನ್ ಆಕೈತಿ ಅಂತ ಹೇಳಿ ಅದು ಡಿಸ್ಪ್ಲೇಸ್ಮೆಂಟ್. ಅದೇನದು ಡಿಸ್ಪ್ಲೇಸ್ಮೆಂಟ್. ಇನ್ನು ಡಿಲೋಕಲೈಸೇಷನ್ ಅಂದ್ರೆ ಏನು? ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಇಂಡಕ್ಟಿವ್ ಇಫೆಕ್ಟ್ ಒಳಗೆ ಕಂಡು ಬಂದದ್ದು. ಡಿಸ್ಪ್ಲೇಸ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಬರ್ಕೊಂಡ್ರೆ ನೋಡಿ, ಎಲೆಕ್ಟ್ರಾನ್ ಪೇರ್. ಯಾವ ಎಲೆಕ್ಟ್ರಾನ್ ಪೇರು? ಸಿಗ್ಮಾ ಬಾಂಡ್ ಎಲೆಕ್ಟ್ರಾನ್ ಪೇರ್. ತಿಳಿತಾ? ಇನ್ನ ಡಿಲೋಕಲೈಸೇಷನ್ ಅಂದ್ರೆ ಏನ? ಮೊದಲೇ ಡೆಸ್ಕ್ನಾಗ 3 ಮಂದಿ ಕೂತೀರಿ, ಮೊದಲೇ ಡೆಸ್ಕ್ನಾಗ ಏನ್ ಮಾಡ್ರಿ, 3 ಮಂದಿ ಕೂತೀರಿ. ಎರಡನೇ ಡೆಸ್ಕ್ ಅಥವಾ ಮೂರನೇ ಡೆಸ್ಕ್ನಾಗ ಒಬ್ರ ಕುಂತ, ಕರೆಕ್ಟಾ? ಈಗ ನಾ ಏನ್ ಹೇಳ್ತೀನಿ, ಡಿಲೋಕಲೈಸ್ ಆಗೋದು. ಡಿಲೋಕಲೈಸ್ ಆಗೋದು ಅಂದ್ರೆ ಇಲ್ಲಿ ಏನು 3 ಮಂದಿ ಕೂತೀರಿ, 3 ಮಂದಿ ಕುಂಡಿರ್ಬೇಡ್ರಿ, ಅಲ್ಲಿ ಹಿಂದೆ ಏನು ಒಬ್ರ ಕುಂತಾರ ಆ ಡೆಸ್ಕಿಗೆ ಎದ್ದು ಹೋಗ್ರಿ ಅಂತ ಹೇಳಿನ ಅಂದ್ರ ಅದೇನದು ಡಿಲೋಕಲೈಸೇಷನ್. ಹೇಳೋದಕ್ಕಿತ್ತು. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್ ಬಿಟ್ವೀನ್ ಡಿಸ್ಪ್ಲೇಸ್ಮೆಂಟ್ ಅಂಡ್ ಡಿಲೋಕಲೈಸೇಷನ್. ಇದ್ದ ಡೆಸ್ಕ್ನಾಗ ಸರದಾಡುದು ಡಿಸ್ಪ್ಲೇಸ್ಮೆಂಟ್, ಒಂದು ಡೆಸ್ಕ್ ನಿಂತರ ಮತ್ತೊಂದು ಡೆಸ್ಕಿಗೆ ಎದ್ದು ಹೋಗುದು ಡಿಲೋಕಲೈಸೇಷನ್. ಇಲ್ಲಿ ಏನಾಗೈತಿ, ರೆಸೋನೆನ್ಸ್ ಇಫೆಕ್ಟ್ ಒಳಗ ಡಿಲೋಕಲೈಸೇಷನ್ ಆಫ್ ಪೈ ಬಾಂಡ್ ಎಲೆಕ್ಟ್ರಾನ್ಸ್ ಆರ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಇಂಡಕ್ಟಿವ್ ಇಫೆಕ್ಟ್ ಒಳಗೆ ಏನಾಗೈತಿ, ಇಟ್ ಈಸ್ ದ ಡಿಸ್ಪ್ಲೇಸ್ಮೆಂಟ್ ಆಫ್ ಸಿಗ್ಮಾ ಬಾಂಡ್ ಎಲೆಕ್ಟ್ರಾನ್ಸ್. ಹೇಳೋದು ಅರ್ಥ ಆಯ್ತು? ನಾ ಕಮಿಂಗ್ ಟು ಸೆಕೆಂಡ್ ಒನ್. ಸೆಕೆಂಡ್ ಒನ್ minus R effect. Minus R effect. Negative resonance effect. Negative resonance effect. So same. ನಿನ್ನೆ ಕ್ಲಾಸ್ನಾಗ ಮೈನಸ್ ಐ ಎಫೆಕ್ಟ್ ಆದ ನಂತರ ಪ್ಲಸ್ ಐ ಎಫೆಕ್ಟ್ ಹೆಂಗೆ ಡೆಫಿನೇಷನ್ ಬರ್ದಿವಿ ಅದೇ ರೀತಿ ಒಳಗ ಇಲ್ಲಿ ನೋಡಿ, ಇನ್ ದಿಸ್ ಎಫೆಕ್ಟ್, ಯಾಕಂದ್ರೆ ಒಂದು ಗೊತ್ತಾಗ್ತಂದ್ರೆ ಇನ್ನೊಂದು ಈಜಿಯಾಗಿ ಬರೆಯಕ್ಕೆ ಬರ್ಬೇಕು. ಇನ್ ದಿಸ್ ಎಫೆಕ್ಟ್ see the delocalization ಅಲ್ಲಿ ಟ್ರಾನ್ಸ್ಫರ್ ಅಂತ ಬರ್ತೀವಿ, ಅವ್ರು ಹಂಗೆ ಬೇರೆ ಟ್ರಾನ್ಸ್ಫರ್ ಆಫ್ electron pair takes place ಅಲ್ಲಿ ಏನ್ ಮಾಡ್ರಿ, away from ಅಂತ ಬರ್ತೀವಿ. away from ಅನ್ನೋದು ಅಪೋಸಿಟ್ ಏನಾಗ್ತೈತಿ, towards. takes place towards what? Towards the substituent atom or group of atoms ಅಂದ್ರೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಅಲ್ಲ. ಇಲ್ಲೇ ಈ atom ಒಂದೇ ಐತಿ. ಈಗ ಇನ್ನೊಂದು ಎಕ್ಸಾಂಪಲ್ ತಗೋತಾರಲ್ಲ, ಅದ್ರಾಗ ನಾವೇನ್ ಮಾಡೋಣಪ್ಪ ಅಂದ್ರೆ ಲೆಟ್ ಅಸ್ ಟೇಕ್ ದ ಗ್ರೂಪ್ ಆಫ್ atoms. Right? See, group of atoms in the conjugated molecule. Is it right?
ಇದಕ್ಕೆ ಯಾವ ಎಕ್ಸಾಂಪಲ್ ಕೊಡ್ತಾನ ನೋಡು. ಲೆಟ್ ಅಸ್ ಸೇ benzaldehyde. Example of benzaldehyde. See benzene, benzene ಇಲ್ಲಿ ಏನು ಮಾಡಬೇಕು ಅಂದ್ರೆ C ಡಬಲ್ ಬಾಂಡ್ O ಇಲ್ಲಿ H benzaldehyde CH6H5CHO ಈ ಬರುತ್ತೆ. ಈಗ ಈ ಸಬ್ಸ್ಟಿಟ್ಯೂಟೆಡ್ ಗ್ರೂಪ್ ಕಡೆನ ಇದ್ರಾಗಿನ ಎಲೆಕ್ಟ್ರಾನ್ ಶಿಫ್ಟ್ ಆಗುತ್ತೆ. ಹೆಂಗ? ಯಾಕಂದ್ರೆ ಇಲ್ಲಿ ಏನಾಗೈತೆ ಅಂದ್ರೆ ಕಾರ್ಬನ್ ಮತ್ತು ಆಕ್ಸಿಜನ್ ಕಂಪೇರ್ ಮಾಡಿದಾಗ ಆಕ್ಸಿಜನ್ ಇಂದ ಎಲೆಕ್ಟ್ರಾನ್ ನೆಗೆಟಿವಿಟಿ ಹೆಚ್ಚೈತಿ. ಸೊ ದೇರ್ಫೋರ್ ಇದರ ಮ್ಯಾಗ ಏನು ಬಂತು, ಈ ಎಲೆಕ್ಟ್ರಾನ್ ಪೇರ್ ಶಿಫ್ಟ್ ಆಗುತ್ತೆ. ನೋಡ್ರಿ ಆಗಲೇ ನೋಡಿದ್ದು ಪೈ ಬಾಂಡ್ ಮತ್ತು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನಡುವಿನ ಇಂಟರಾಕ್ಷನ್ ಮಾತುಕತೆ, ಹೌದಾ? ಇದು ಇಟ್ ಈಸ್ ದ ಇಂಟರಾಕ್ಷನ್ ಬಿಟ್ವೀನ್ ಎಲೆಕ್ಟ್ರಾನ್ ಪೇರ್ಸ್ ಆಫ್ ಟೂ ಪೈ ಬಾಂಡ್ಸ್. ಇಲ್ಲೂ ಪೈ ಬಾಂಡ್ ಐತಿ, ಹೌದಾ? ಇಲ್ಲೂ ಪೈ ಬಾಂಡ್, ಡಬಲ್ ಬಾಂಡ್ ಅಂದ್ರೆ ಒಂದು ಪೈ ಬಾಂಡ್ ಬರುತ್ತೆ. ಸೊ ಇದು ಈಗ ಈ ಕಡೆ ಶಿಫ್ಟ್ ಆತಂದ್ರೆ ಇನ್ನೇನು ಮಾಡೋಣ, ಲೆಟ್ ಅಸ್ ಶಿಫ್ಟ್ ಇಟ್ ಲೈಕ್ ದಿಸ್. ಈ ರೀತಿ ಶಿಫ್ಟ್ ಮಾಡಿ. ಹೇಳ್ತೀರಿ? ನೆಕ್ಸ್ಟ್ ಸ್ಟ್ರಕ್ಚರ್ ಯಾವ ರೀತಿ ಆಗಿ ಬರ್ತದ ನೋಡ್ರಿ. ನೆಕ್ಸ್ಟ್ ಸ್ಟ್ರಕ್ಚರ್ ಬೆಂಜೀನ್ ರಿಂಗ್. ಬೆಂಜೀನ್ ರಿಂಗ್ ಇಲ್ಲಿ ಏನಂತೀಗ ಕಾರ್ಬನ್ ಮತ್ತು ಬೆಂಜೀನ್ ರಿಂಗ್ ನಡುವೆ CH ಗ್ರೂಪ್ ಕಾರ್ಬನ್ ಏನಿದೆ ಆ ಕಾರ್ಬನ್ ಮತ್ತು ಬೆಂಜೀನ್ ರಿಂಗ್ ನಡುವೆ ಏನ್ ಬಂತು, ಡಬಲ್ ಬಾಂಡ್ ಬಂತು. ಆಮೇಲೆ ಕಾರ್ಬನ್ ಆಕ್ಸಿಜನ್ ಸಿಂಗಲ್ ಬಾಂಡ್ ಆಯ್ತು, ಆದ್ರೆ ಇದ್ರ ಮ್ಯಾಗ ನೆಗೆಟಿವ್ ಚಾರ್ಜ್. ಯಾಕಂದ್ರೆ ಈ ಬಾಂಡ್ ಪೂರ್ತಿಯಾಗಿ ಇದ್ರ ಮ್ಯಾಗ ಶಿಫ್ಟ್ ಆಗಿತ್ತು ಅಂದ್ರೆ ಎರಡು ಎಲೆಕ್ಟ್ರಾನ್ ಇಲ್ಲಿ ಬಂದು. ಆಮೇಲೆ ಈ H ಆಸ್ ಇಟ್ ಇಸ್ ಐತಿ, ಈ H ಏನಂತ ಅದನ್ನ ಆಸ್ ಇಟ್ ಇಸ್ ಬೇಕು. ಈಗ ಏನಪ್ಪ ಅಂದ್ರೆ ಈ ಬಾಂಡ್ ಈ ಕಡೆ ಶಿಫ್ಟ್ ಆದಾಗ ಈ ಕಾರ್ಬನ್ ಆಟಮ್ ಈ ಮುಂದಾಗಿನ ಕಾರ್ಬನ್ ಆಟಮ್ ನಾ ಕೈಯಲ್ಲಿ ಇಟ್ಟೆ ನೋಡ್ರಿ, ಆ ಕಾರ್ಬನ್ ಆಟಮ್ ಏನಿದೆ ಎಲೆಕ್ಟ್ರಾನ್ ಈ ಕಡೆ ಹೋಗೈತಂದ್ರೆ ಇದ್ರ ಮ್ಯಾಗ ಪಾಸಿಟಿವ್ ಚಾರ್ಜ್ ಬರ್ತದೆ. ಪಾಸಿಟಿವ್ ಚಾರ್ಜ್ ಬರ್ತದೆ, ಇದು ಪಾಸಿಟಿವ್. ಇನ್ನ ಇವು ಎರಡು ಬಾಂಡ್ ಆಸ್ ಇಟ್ ಇಸ್ ತೋರಿಸು, ಎರಡು ಬಾಂಡ್ ಆಸ್ ಇಟ್ ಇಸ್ ತೋರಿಸು. ನೆಕ್ಸ್ಟ್ ಏನ್ ಮಾಡ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಸ್ಟ್ರಕ್ಚರ್. ಈಗ ಈ ಬಾಂಡ್ ಅನ್ನ ಈ ಕಡೆ ಒಳಗಡೆ ತೋರಿಸತ್ತೆ ನೋಡಿ, ಬಾಂಡ್ ಟು ಬಾಂಡ್ ಶಿಫ್ಟ್ ಇದೆ. ಆಗಲೇ ಬಾಂಡ್ ಟು ಎಟಮ್ ಅಥವಾ ಎಟಮ್ ಟು ಬಾಂಡ್ ಶಿಫ್ಟ್ ಆಗಿದೆ. ಈಗ ಏನಾಗಿದೆ, ಬಾಂಡ್ ನಿಂತ ಬಾಂಡಿಂಗ್ ಶಿಫ್ಟ್ ಆಗಿದೆ. ಸೊ ಅವಾಗ ಸ್ಟ್ರಕ್ಚರ್ ಯಾವ ರೀತಿಯಾಗಿ ಬರ್ತದೆ, ಈಗ ಇಲ್ಲಿ ಡಬಲ್ ಬಾಂಡ್ ಮತ್ತು ಇಲ್ಲಿ ಡಬಲ್ ಬಾಂಡ್ ಮತ್ತು ಡಬಲ್ ಬಾಂಡ್ ಕಾರ್ಬನ್ ಆಟಮ್, ಇದು ಕಾರ್ಬನ್ ಆಟಮ್ ಆಕ್ಸಿಜನ್ ಸಿಂಗಲ್ ಬಾಂಡ್ ವಿತ್ ನೆಗೆಟಿವ್ ಚಾರ್ಜ್ ಆನ್ ದ ಆಕ್ಸಿಜನ್ ಆಟಮ್ ವಿತ್ H. ಈಗ ಪಾಸಿಟಿವ್ ಚಾರ್ಜ್ ಎಲ್ಲಿದೆ, ಇಟ್ ಈಸ್ ಇನ್ ಪ್ಯಾರಾ ಪೊಸಿಷನ್. ನೆಕ್ಸ್ಟ್ ಮತ್ತೆ ಯಾವ್ದು ಅಂತಂದ್ರೆ ಲೆಟ್ ಅಸ್ ಟೇಕ್ ಇಟ್ ಲೈಕ್ ದಿಸ್. ಈಗ ಈ ಬಾಂಡ್ ಪೊಸಿಷನ್ ಅಂದ್ರೆ ಈ ಬಾಂಡ್ ಪೊಸಿಷನ್ ಗೆ ಶಿಫ್ಟ್ ಮಾಡಿದ್ರೆ ಅಂದ್ರೆ ಈಗ ಏನಾಗ್ತೈತಿ, ಬೆಂಜೀನ್ ರಿಂಗ್ ಆಯ್ತಾ. ಈಗ ಇಲ್ಲಿ ಡಬಲ್ ಬಾಂಡ್ ಐತಿ, ಈ ಡಬಲ್ ಬಾಂಡ್ ಇಲ್ಲಿ ಬಂತು, ಪಾಸಿಟಿವ್ ಚಾರ್ಜ್ ಈ ಆರ್ಥೋ ಪೊಸಿಷನ್ ನ್ಯಾಗ ಬಂತು. ಆಮೇಲೆ ಡಬಲ್ ಬಾಂಡ್ ಕಾರ್ಬನ್ ಆಟಮ್ ಕಾರ್ಬನ್ ಆಕ್ಸಿಜನ್ ಸಿಂಗಲ್ ಬಾಂಡ್ ವಿತ್ ನೆಗೆಟಿವ್ ಚಾರ್ಜ್ ಆನ್ ಆಕ್ಸಿಜನ್, ಆಮೇಲೆ H. ನೆಕ್ಸ್ಟ್ ಲಾಸ್ಟ್ ಸ್ಟ್ರಕ್ಚರ್ ಏನಪ್ಪಾ ಅಂತಂದ್ರೆ ಒನ್ಸ್ ಅಗೇನ್ ಇದು ಈ ನೆಗೆಟಿವ್ ಚಾರ್ಜ್ ಈ ಕಡೆ ಶಿಫ್ಟ್ ಆಗ್ತಂದ್ರೆ ಇದು ಈಗ ಈ ಕಡೆ ಶಿಫ್ಟ್ ಆಗ್ತೈತಿ. ಆತಂಗ ನೋಡು, ಹ್ಯಾವ್ ಯು ಗಾಟ್ ಇಟ್? ಈಗ ಏನಂತಂದ್ರೆ ಇಲ್ಲಿ ಡಬಲ್ ಬಾಂಡ್ ಬಂತು, ಇಲ್ಲಿ ಡಬಲ್ ಬಾಂಡ್ ಬಂತು, ಇಲ್ಲಿ ಡಬಲ್ ಬಾಂಡ್ ಬಂತು, ಇದು ಅಗೇನ್ ಸಿಂಗಲ್ ಬಾಂಡ್ ಅಂತು, ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್, ಆಮೇಲೆ ಇಲ್ಲಿ ನೆಗೆಟಿವ್. ಸಿ ಸ್ಟ್ರಕ್ಚರ್ಸ್ 1 2 3 4 5. ಒಂದನೇ ಸ್ಟ್ರಕ್ಚರ್ ಎರಡನೇ ಸ್ಟ್ರಕ್ಚರ್ ನೀವು ಕಂಪ್ಯಾರಿಸನ್ ಮಾಡಿದ್ರೆ ಅಂದ್ರೆ ಡಬಲ್ ಬಾಂಡ್ ಮತ್ತು ಸಿಂಗಲ್ ಬಾಂಡ್ ಅದ ಪೊಸಿಷನ್ ಏನಾಗೈತಿ, ಚೇಂಜ್ ಆಗೈತಿ. ಇಲ್ಲಿ ನೋಡ್ರಿ, ಇದಕ್ಕೆ ಸಪೋಸ್ 1 2 ಅಂತ ಹೇಳಿ ಮಾಡಿದ್ರೆ ಅಂದ್ರೆ ಈ ಒಂದನೇ ಸ್ಟ್ರಕ್ಚರ್ ಒಳಗ 1 ಮತ್ತು 2 ನಡು ಡಬಲ್ ಬಾಂಡ್ ಬಂದಾಗ ಇಲ್ಲಿ ಏನಾಗೈತಿ, 1 ಮತ್ತು 2 ನಡು ಸಿಂಗಲ್ ಬಾಂಡ್ ಅಂತ ಆಗೈತಿ. ಹ್ಯಾವ್ ಯು ಗಾಟ್ ಇಟ್? ಸಿ ಇನ್ನ ಎಕ್ಸಾಂಪಲ್ಸ್ of groups showing minus or effect. Minus or yaga. See, ಒಂದು C double bond O group,
ಈಗ ನೋಡಿದ್ರೆ ಈ CHO ಗ್ರೂಪ್, COOH ಗ್ರೂಪ್, COCl ಗ್ರೂಪ್, COOR' ಗ್ರೂಪ್, ಇವೆಲ್ಲ ಏನಾಗ್ತಾವ್ರಿ? These are all the groups showing minus or effect. Tomorrow we will discuss electromeric effect. Thank you.